ಥಿಂಗ್ ಈಸ್ ಈ ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಲೈಕ್ ಮೈ ಡ್ಯಾಡ್ ಪಾಸ್ ಅವೇ ಜಸ್ಟ್ 1 year ಬ್ಯಾಕ್. ಸೊ ಇದೇ ನನ್ನ ಫಸ್ಟ್ ಸಿನಿಮಾ ಇವಾಗ ಡೆಬ್ಯೂ ರಿಲೀಸ್ ಆಗ್ತಿರೋದು. ಆಡಿಯೋ ಲಾಂಚ್ ಆಗಬೇಕು ಅನ್ನೋ ಲೈಕ್ 1 week ಬಿಫೋರ್ ಐ ಲಾಸ್ಟ್ ಮೈ ಡ್ಯಾಡ್. ಸೊ ನನಗೆ ಹ್ಯಾಪಿನೆಸ್ಗಿಂತ ಸ್ಯಾಡ್ನೆಸ್ ಅದು ಜಾಸ್ತಿ ಇರೋದು. ಯಾಕಂದರೆ ಬಿಕಾಸ್ ಪಾಸ್ಟ್ 5 years ಇಂದ ಫಿಲಮ್ ಇಂಡಸ್ಟ್ರಿನಲ್ಲಿ ದಿಸ್ ಇಸ್ ಮೈ ಫಸ್ಟ್ ಫಿಲಮ್ ರಿಲೀಸ್ ಆಗ್ತಿರೋದು. ಸೊ ಇಷ್ಟು ವರ್ಷ ಕಷ್ಟಪಟ್ಟು ಅಪ್ಪ ಜೊತೆಗಿದ್ದಾಗ ಇವತ್ತು ಫಿಲಮ್ ಮಾಡೋದಕ್ಕೆ ಇಲ್ಲ ಅನ್ನೋದಕ್ಕೆ ಲೈಕ್ ನಮಗೆ ತಲೆ ಫುಲ್ಲು ಅದೇ ಇರೋದು. ಮೋರ್ ದೆನ್ ಹ್ಯಾಪಿನೆಸ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಖುಷಿಗಿಂತ ನಮ್ಮಪ್ಪ ಜೊತೆಗಿಲ್ಲ ನೋಡೋದಕ್ಕೆ ಅದೊಂದೇ ತಲೆ ಫುಲ್ಲು ಇರೋದು. ಈವನ್ ನಾನು ಫಿಲಮ್ ರಿಲೀಸ್ ಆಗ್ತಿದೆ ಅಂತ ಕೂಡ ನನ್ನ ತಲೆಯಲ್ಲಿದ್ದಿದ್ದು ನಮ್ಮ ಅಪ್ಪ ಮಾತ್ರನೇ. ಇದಕ್ಕೆ ಹೆಂಗೆ ಪ್ರಮೋಷನ್ ಮಾಡೋದು, ಯಾಕಂದರೆ ಇದು ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಮಾಡಿದ್ದು 1 week ಬಿಫೋರ್ ಅಷ್ಟೇ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡೋಣ ಅಂತ ಹೇಳಿದ್ದು. ಅಲ್ಲಿ ತನಕ ನಮ್ಗೆ ಯಾವುದೂ ಐಡಿಯಾನೇ ಇರಲಿಲ್ಲ. ಸೊ ಮೋರ್ ದೆನ್ ದ ಫಿಲಿಮ್ ರಿಲೀಸ್ ನಮಗೆ ಅಪ್ಪ ಇಲ್ಲ ಅನ್ನೋದೇ ಒಂದು ಇದಾಗ್ಬಿಟ್ಟಿದೆ. ಸೊ ಅದಕ್ಕೆ ಅವ್ರಿಗೆ ಫಸ್ಟ್ ನಮಗೆಲ್ಲ ಖುಷಿ ಅನ್ನೋದಕ್ಕಿಂತ ದುಃಖ ಅನ್ನೋದು ಮಾತ್ರ ಇದೆ. ಡೆಫಿನೆಟಾಗಿ ಅಂತ ಅವ್ರಿಗಿಂತ ಖುಷಿ ಪಡೋರು ಯಾರೂ ಇರ್ತಿರ್ಲಿಲ್ಲ. ಇಷ್ಟು ಜನ ಬರೋದಕ್ಕಿಂತ ಕಂಪ್ಲೀಟ್ ಎಲ್ಲ ಕಡೆಯೂ ಕಂಪ್ಲೀಟ್ ಥಿಯೇಟರ್ಸ್ ಫುಲ್ ಆಗಿರೋದು. ಇಡೀ ಐ ಮೀನ್ ಲೈಕ್ ಮಲ್ಲೇಶ್ವರಂ ಪ್ಲೇನ್ ಲೈಕ್ ದಟ್ಸ್ ವೇರ್ ವಿ ಆರ್. ಸೊ ಪ್ರತಿಯೊಂದು ಜನನೂ ಇಲ್ಲಿ ಇದ್ದಿರೋರು ಎಷ್ಟೊತ್ತಿಗೆ ಅವ್ರು ಇದ್ದಿದ್ರೆ ಅಷ್ಟು ಜನ ಬಂದಿರೋರು ಅಪ್ಪ. ಸೊ ಅದಕ್ಕೂ ಮೊದಲು ನಾನು ಕೂಡ ಮೀಡಿಯಾದಲ್ಲೇ ವರ್ಕ್ ಮಾಡ್ತಾಯಿದ್ದೆ, ಫಿಲಮ್ ರಿಪೋರ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಫಸ್ಟ್ ಆಫ್ ಆಲ್ ನಾನು ಮೀಡಿಯಾಗೆ ನಮ್ಮ ಅಶ್ವವೇಗ ನ್ಯೂಸ್ ಚಾನಲ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ನಾನೊಬ್ಬ ಫಿಲಮ್ ರಿಪೋರ್ಟ್ರಾಗಿಯೇ ಈ ಡೈರೆಕ್ಟರ್ ಸಾರ್ದು ಇನ್ನೊಂದು ಸಿನಿಮಾದು ನಾನು ಫಿಲಮ್ ರಿಪೋರ್ಟ್ರಾಗಿ ಕೆಲಸ ಮಾಡೋಕ್ಕೆ ಅಂತ ಹೋಗಿದ್ದೆ. ಸೊ ಅಲ್ಲಿ ಡೈರೆಕ್ಟರ್ ನನ್ನ ನೋಡಿ ಮಾತಾಡಿಸಿ ನನಗೆ ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟರು. ಸೊ ಇವತ್ತು ಸಿನಿಮಾ ರಿಲೀಸ್ ಆಯಿತು, ತುಂಬ ಖುಷಿ ಆಗ್ತಾ ಇದೆ. ಆಡಿಯನ್ಸ್ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಯಿತು. ನಮಗೆ ನಮ್ಮವರು ನೋಡಿ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ, ಬಟ್ ಅನ್ನೋನ್ ಪರ್ಸನ್ಗಳು ನೋಡಿ ಸಿನಿಮಾ ಚೆನ್ನಾಗಿದೆ, ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದಾಗ ಅದು ಖುಷಿನೇ ಬೇರೆ. ಮತ್ತು ಟೀಮ್ ವರ್ಕ್ ಸಿನಿಮಾದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಇವರು ಅಂತಲ್ಲ, ಎಲ್ಲ ಕ್ಯಾರೆಕ್ಟರ್ಗಳದ್ದು ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಲವ್ ಇದೆ, ಎಲ್ಲ ಒಂದು ಜಾನರ್ ಎಲ್ಲ ಇದಿದೆ. ಸೊ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ನಮ್ಮ ಒಂದು ಹೊಸಬ್ರ ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ಆಯಿತು ಕೊನೆಗೂ. ಸೊ ಹೇಗೆ ಅನಿಸ್ತಾ ಇದೆ ಪ್ರೇಕ್ಷಕರೆಲ್ಲ ರಿಯಾಕ್ಷನ್ಸ್ ನೋಡಿ? ಖಂಡಿತ ಒಂದು ಖುಷಿ ಆಯಿತು ಸರ್. ಪ್ರತಿಯೊಬ್ಬರು ಸೆಕೆಂಡ್ ಹಾಫಲ್ಲಂತೂ ಬ್ಯೂಟಿಫುಲ್ ಆಗಿದೆ ಅಂತ ರೆಸ್ಪಾನ್ಸ್ ಮಾಡಿದ್ದಾರೆ. ಖುಷಿ ಇದೆ. ಕಷ್ಟಪಟ್ಟಿದ್ದು 3 ವರ್ಷ ಸಿನಿಮಾ. ಸೊ 3 ವರ್ಷದ ನಂತರ ಸಿನಿಮಾ ರಿಲೀಸ್ ಆಗ್ತಿದೆ. ಅದ್ರ ಮಧ್ಯದಲ್ಲಿ ನಿಮ್ಮ ಸಪೋರ್ಟು, ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಖುಷಿ ಸರ್. ಓಕೆ. ಆ್ಯಂಡ್ ಇವತ್ತೇ ರಿಲೀಸ್ ಮಾಡಬೇಕು ಅನ್ನೋದು ತುಂಬ ಕಾರಣ. ಇವತ್ತು ನಾವು 10 days ಬಿಫೋರ್ ಪ್ಲಾನ್ ಮಾಡಿದ್ವಿ ಸರ್. ಇವತ್ತು ನಮ್ಮ ರಾಜ್ಕುಮಾರ್ ಸರ್ ಅವರು ಹುಟ್ಟಿದಬ್ಬ. ಸೊ ನಮ್ಮ ಮುನ್ನೋಡಿಗಳವರೆಲ್ಲ ಅವರು ಹುಟ್ಟಿದಬ್ಬ ದಿನ ಮಾಡಬೇಕಂತ ಒಂದು ಡ್ರೀಮ್ ಇತ್ತು. ಸೊ ಅದಕ್ಕೆ ವೆಯ್ಟ್ ಮಾಡಿದ್ವಿ. ಅಷ್ಟು ಬೇಗೆಲ್ಲ ಪ್ಲಾನಿಂಗ್ ಎಲ್ಲ ಆಯಿತು ಸರ್? ಸಡನ್ನಾಗಿ 1 week ಲಾಸ್ಟ್ ವೀಕಲ್ಲಿ? ಹೌದು. ಆಲ್ರೆಡಿ ನಂದು ಇನ್ನೊಂದು ಸಿನಿಮಾನು ಒಂದು ಕಂಪ್ಲೀಟ್ ಆಗಿದೆ, ಸೆನ್ಸಾರ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತೇ ಮಾಡಬೇಕಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಕ್ಯೂಬ್ಗೆ ಎಲ್ಲ ಈಗ ಅಪ್ಲೋಡ್ ಮಾಡಿ ಇವತ್ತೇ ಮಾಡಬೇಕಂತ ವೆಯ್ಟ್ ಮಾಡಿ ಎಲ್ಲ ಇದು ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೂಪರಾಗಿದೆ ಫಿಲಮ್. ಸಾಂಗ್ಸ್ ಎಲ್ಲ ಸೂಪರಾಗಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೂಪರ್ ಆಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು ಫಿಲಮು. ಮಹೇಶ್ ಸರ್ ಅಂತ ಒಬ್ರು ಇದ್ದಾರೆ, ಅವರು ಇನ್ನೂ ಸೂಪರ್ ಆ್ಯಕ್ಟಿಂಗ್ ಮಾಡೋರು. ಅವರು ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ. ಎಲ್ಲ ಹೊಸಬ್ರು ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಫಿಲಮು, ಬೋರ್ ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ಸ್ ನನ್ನ ಮಗಳೇ ಚೆನ್ನಾಗಿ ಮಾಡಿದ್ದಾರೆ. ಸೂಪರಾಗಿತ್ತು ಮೂವಿ ಮಾತ್ರ. ಸೂಪರಾಗಿದೆ ಆ್ಯಕ್ಟಿಂಗು ಮತ್ತು ಹೀರೋಯಿನಿ ಇದು ಮಾತ್ರ ಸೂಪರಾಗಿದೆ. ಎಲ್ಲ ಬಂದು ಇದು ನೋಡಿ ಮೂವಿನ ಸ್ಟೋರೀಸ್ ಸಕ್ಕತ್ತಾಗಿದೆ. ರಾಜ್ ಭಾಸ್ಕರ್ ಅಂತ ಈ ಪಿಕ್ಚರ್ ಮ್ಯೂಸಿಕ್ ಡೈರೆಕ್ಟರ್ ನಾನು. ಚೆನ್ನಾಗಿದೆ ಪಿಕ್ಚರು, ಸಾಂಗ್ಸು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ. ಅಂದ್ಕೊಂಡಾಗ ಬಂದಿದೆ ಸಿನಿಮಾ ಎಲ್ಲ ಚೆನ್ನಾಗಿದೆ. ಏನು ಸರ್? ಚೆನ್ನಾಗಿದೆ ಸಿನಿಮಾ. ಹಾಂ ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು. ಓಕೆ, ಥ್ಯಾಂಕ್ಸ್. ಚೆನ್ನಾಗೈತೆ ಮೂವಿ. ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಚೆನ್ನಾಗೈತೆ. ನಾವು ಏನೋ ಅಂದ್ಕೊಂಡ್ವಿ, ಆದರೆ ಮೂವಿ ಚೆನ್ನಾಗೈತೆ. ಬಂದು ನೋಡಿ, ಮೂವಿ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಇಂಟ್ರೆಸ್ಟಿಂಗ್ ಆಗೈತೆ ಬಂದು.
ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಬೋರಿಂಗ್ ಆ ಥರ ಏನಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಬ್ಬರೊಬ್ರು ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲರೂ ಅಷ್ಟೇ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ನಿಮಗೆ? ಅಂದರೆ ಫೈಟ್ ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಯಿತು. ಫಸ್ಟು ಕ್ಯಾರೆಕ್ಟರ್ ಅಂದರೆ ಅದು ಲವ್ ಇರೋದ್ರಿಂದ ಫಸ್ಟು ಇದು ಇರುತ್ತಲ್ವಾ, ಸೊ ಹಂಗಾಗಿ ಅಲ್ಲಿ ಎರಡು ಕಡೆ ಕ್ಯಾರೆಕ್ಟರ್ ಕೂಡ ಇಷ್ಟ ಆಯಿತು. ಥ್ಯಾಂಕ್ ಯು. ನೋಡಿದಾಗ ಪ್ರೇಕ್ಷಕರಿಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ನಾವು ಮಂಗಳೂರಿಂದ, ನಾನು ತುಳು ಮೂವೀಸ್ ಎಲ್ಲ ಮಾಡಿದೆ, ಬಟ್ ಕನ್ನಡ ಮೂವಿ ಫಸ್ಟ್ ಟೈಮ್ ಮಾಡೋದು. ಸೊ ಐ ಫೆಲ್ಟ್ ಸೋ ಹ್ಯಾಪಿ. ಆ್ಯಕ್ಚುಲಿ ಆಲ್ಮೋಸ್ಟ್ 2 years ಆಯಿತು ನಮ್ಮದು ಲೂಡೋ ಮೂವಿ ಇದೆಲ್ಲ ಮಾಡಿ. ಪಾಪ ಅವರೇ ಎಲ್ಲ ಇನ್ಚಾರ್ಜ್ ಮಾಡಿದೆ, ಲೈಕ್ ಎವ್ರಿ ಡಿಪಾರ್ಟ್ಮೆಂಟ್, ಲೈಕ್ ಈ ಸಿಂಗಲ್ ಹ್ಯಾಂಡೆಡ್ ಡಿಡ್. ಆ್ಯಂಡ್ ರೀಸೆಂಟ್ಲಿ he visited Mangalore for some engagement function, wherein he just said we are planning to release in next 2 months, maybe like after Toxic. And all of a sudden, like we are discussing about a puja related Rajkumar's birthday, like we planned a puja. So that he said, oh, Rajkumar's birthday is there, we are releasing on the same day. I was like, sir, only few days is there, it is not at all possible. There is no promotion at all so far, nothing, because he wanted in that that retro style, like how those days like it was going. So the same thing he did, and everything is done in just a matter of 1 week's time, I believe. So there is no much promotion, and you guys are the face of us, like wherein you guys would be going and please sharing the I think you have watched the movie, right? So I understand, like you guys are positive with the movie, so please go ahead with this good share. That's it. ಥ್ಯಾಂಕ್ ಯು ಸರ್. ಚಾರ್ಲಿ ಪಾತ್ರನ ಪೊಲೀಸ್ ಪಾತ್ರ ಮಾಡಿದ್ದೀನಿ ನಾನು. ನನಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ಇವರು ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ದಯವಿಟ್ಟು ಈ ಸಿನಿಮಾದಲ್ಲಿ ನಿಮಗೆ ಒಳ್ಳೊಂದು ಮೆಸೇಜ್ ಇದೆ ಮತ್ತು ಒಳ್ಳೆ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು ನಿಮಗೆ. ಇನ್ನು ಇದರಲ್ಲೇ ಹೇಳಬೇಕು ಅಂದರೆ ನೀವೆಲ್ಲ ಬಂದು ಸಪೋರ್ಟ್ ಮಾಡಿ ಅಂತ ಇಷ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.